ಇಳಕಲ್ ಸ್ಮಾರ್ಟ್ ಪಾಯಿಂಟ್ನಲ್ಲಿ ಅವಧಿ ಮುಗಿದ ಆಹಾರ ಮಾರಾಟದ ಆರೋಪ, ಗ್ರಾಹಕರ ಆಕ್ರೋಶ. ಇಲ್ಲಿನ ಸ್ಥಳೀಯ ಸ್ಮಾರ್ಟ್ ಪಾಯಿಂಟ್ ಮಳಿಗೆಯಲ್ಲಿ ಅವಧಿ ಮೀರಿದ ಎಕ್ಸ್ಪೈರ್ಡ್ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಗ್ರಾಹಕರು ಹಾಗೂ ಸಾರ್ವಜನಿಕರು ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ನಿವಾಸಿ ಅಬ್ದುಲ್ ಖಾಜಿ ಎಂಬುವವರು ನಿನ್ನೆ ರಾತ್ರಿ ಸ್ಮಾರ್ಟ್ ಪಾಯಿಂಟ್ನಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಖರೀದಿಸಿದ್ದರು. ಮನೆಗೆ ತೆರಳಿ ಪರಿಶೀಲಿಸಿದಾಗ ತಾವು ಖರೀದಿಸಿದ ವಸ್ತುಗಳ ಬಳಕೆಯ ಅವಧಿ ಈಗಾಗಲೇ ಮುಗಿದಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಆತಂಕಗೊಂಡ ಅವರು ಇಂದು ಬೆಳಿಗ್ಗೆ ಮಳಿಗೆಗೆ ತೆರಳಿ ಸಿಬ್ಬಂದಿಯನ್ನು ಪ್ರಶ್ನಿಸಿದ್ದಾರೆ. ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಬದಲಿಗೆ ಮಳಿಗೆಯ ಸಿಬ್ಬಂದಿಗಳು ಗ್ರಾಹಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಮತ್ತು ಯಾವುದೇ ಸಮರ್ಪಕ ಉತ್ತರ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅಬ್ದುಲ್ ಖಾಜಿ ದೂರಿದ್ದಾರೆ. ಸಿಬ್ಬಂದಿಗಳ ಈ ಅಸಹಕಾರದಿಂದ ಬೇಸತ್ತ ಅವರು ಸ್ಥಳಕ್ಕೆ ಮಾಧ್ಯಮ ಪ್ರತಿನಿಧಿಗಳನ್ನು ಕರೆಸಿ ಮಳಿಗೆಯ ಅವ್ಯವಸ್ಥೆಯನ್ನು ಬಯಲಿಗೆಳೆದಿದ್ದಾರೆ. ಗ್ರಾಹಕರ ಆರೋಗ್ಯದ ಜೊತೆ ಇಂತಹ ದೊಡ್ಡ ಸಂಸ್ಥೆಗಳು ಚೆಲ್ಲಾಟವಾಡುತ್ತಿರುವುದು ಖಂಡನೀಯ. ಹಣ ಕೊಟ್ಟು ಕಾಯಿಲೆ ಕೊಂಡುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಇಂತಹ ಮಳಿಗೆಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಪರಿಶೀಲಿಸದೆ ಮಾರಾಟ ಮಾಡುತ್ತಿರುವುದು ಜನರ ಜೀವಕ್ಕೆ ಅಪಾಯ ತಂದೊಡ್ಡಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ FSSAI ಅಧಿಕಾರಿಗಳು ತಕ್ಷಣವೇ ಮಳಿಗೆಗೆ ಭೇಟಿ ನೀಡಿ ದಾಳಿ ನಡೆಸಬೇಕು. ದಾಸ್ತಾನು ಮಾಡಲಾದ ಎಲ್ಲ ಆಹಾರ ಪದಾರ್ಥಗಳ ಗುಣಮಟ್ಟದ ತಪಾಸಣೆಯಾಗಬೇಕು. ನಿರ್ಲಕ್ಷ್ಯ ವಹಿಸಿದ ಮಳಿಗೆಯ ಮ್ಯಾನೇಜರ್ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧ ದೂರು ದಾಖಲಾಗಬೇಕು. ಸದ್ಯಕ್ಕೆ ಈ ವಿಚಾರವಾಗಿ ಸ್ಮಾರ್ಟ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಅಥವಾ ಆಹಾರ ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಈಗ ಅದು ಮಾಡೋದಿಲ್ಲ ನೀವು ಹೇಳಿದ್ರು, ಈಗ ಬಂದೇ ತಂದ್ರು ತೆಗೆದು ಹಾಕಿರಿ ನೀವು ಸರ, ಬಂದೇ ತಂದ್ಗಳು ತೆಗೆದು ಹಾಕಿರಿ. ನಾವು ಹೋಗ್ರು ನೋಡಲೆ ಈ ವಿಡಿಯೋ ಫುಟೇಜ್ ನಿಮ್ಮಲ್ಲಿ ಕ್ಯಾಮ್ರಾ ಅದಾವ, ಅದನ್ನು ಕೂಡ ಚೆಕ್ ಮಾಡಿಸ್ತೀವಿ ನಾವು, ಬಿಡಂಗಿಲ್ಲ ಈಗ ನಾವು. ಹಾಂ ಏನು ಮಾಡ್ತೀರಿ ಮಾಡಲ್ಲ, ಮಾಡಕ್ಕೆ ಬಂದೀವಿ ನಾವು. ಅಲ್ರಿ ಮಾಡಲ್ಲ, ಮಾಡಕ್ಕೆ ಬಂದೀವಿ, ಅದನ್ನ ವಿಡಿಯೋ ಮಾಡತ್ತೀವಿ ನಾವು. ಏನು ಮಾಡ್ತಿಲ್ಲ, ಇದೇ ಮಾಡ್ತೀವಿ ಸರ್. ನಿನ್ನ ರಾತ್ರಿ ನಾನು ನನ್ನ ಮಗಳ ಟೂರಿಗೆ ಹೊಂಟಿದ್ದೆ, ಅದರ ಸಂಬಂಧ ಸಾಮಾನು ತೊಗೊಳಕಂತ ಬಂದಿದ್ದೆ ಸ್ಪಾಟ್ ಪೈಟಿಗೆ. ಬಂದು ನೀವು ಏನಂದ್ರು ಒಳಗೆ ಹೋದೆ ಎಲ್ಲ ಸಾಮಾನು ಹಾಕೊಂಡೆ. ನಾನು ಹಾಕೊಂಡು ಕೂಡ ಮ್ಯಾಗಿನೂ ತೊಗೊಂಡೋಗಿ ಮನ್ಯಾಗ ಇಟ್ವಿ. ಅದು ನೋಡಿದ ಕೂಡ ನಿನ್ನ ರಾತ್ರಿ ನೋಡಿದ್ವಿ ನಾವು. ಇದು ಏನು ಪ್ರಾಬ್ಲಮ್ ಆಗೈತಿ ಅಂದರೆ ಡೇಟ್ ಡಿಬಾರ್ ಆಗ್ಯಾವ ಸರ್ ಎಲ್ಲ ಆಲ್ಮೋಸ್ಟ್. ಆಮೇಲೆ ನಾ ಮುಂಜಾನೆ ಬಂದು ಇದು 1 ತಿಂಗಳು ಸರ್, 10/1/2020 ಆಗಿದ್ದೀವಿ. 9/11/25 1 ತಿಂಗಳು ಆಯ್ತು ಸರ್ ಟೋಟಲ್ ಇದು ಡೇಟ್ ಡಿಬಾರ್ ಆಗಿ. ಇನ್ನು ಅವರು ಆಫೀಸರ್ ಇವ್ರು ಅಂತ ಮ್ಯಾನೇಜರ್ ಅಂತ ಇವರು ಈ 1 ತಿಂಗಳಿಂದ ಏನು ಮಾಡೋಣ ಅಂತ ಗೊತ್ತಿಲ್ಲ. ನಾ ಈಗ ಬಂದು ಮುಂಜಾನೆ ಬಂದೆ 11 ಗಂಟೆಗೆ ಬಂದು ಸರ್, ಅದು 12 ಗಂಟೆಗೆ ಬಂದು ನಾನು ಬಂದು ಕೂಡ ಮೊದಲು ವಿಡಿಯೋ ಐತೆ ಸರ್, ನನ್ನ ಕಡೆ GPS ವಿಡಿಯೋ ಮಾಡ್ಕೊಂಡೆ ನಾನು ಆಲ್ರೆಡಿ. ಅದು ಏನೇನು ಆಗೈತಿ, ಇವ್ರು ಏನೇನು ಚೆಕ್ ಇದು ಚೇಂಜ್ ಮಾಡ್ಯಾರ, ನಾ ಬರೋ ಕೂರ್ಚಿ ಎಲ್ಲ ತೆಗೆದೆ ವಿಡಿಯೋನಾಗ ರೆಕಾರ್ಡಿಂಗ್ ಆಗ್ಯಾರ ಇವರು. ಏನಂದ್ರೆ 4-5 ಐಟಮ್ ಅದಾವ ಸರ್ ಅಲ್ಲಿ, ಒಂದಲ್ಲ ಎರಡಲ್ಲ 4-5 ಐಟಮ್ಗಳು ಇದ್ದು ಇವ. ನಾ ಅದು ರೆಕಾರ್ಡಿಂಗ್ನಾಗ ಐತಿ, ನನ್ನ ಕಡೆ ತೋರಿಸ್ತೀನಿ ನಿಮ್ಗೆ. ಈಗ ಚೇಂಜ್ ಮಾಡ್ಯಾರ ಅವರು. ಮತ್ತು ಉಳ್ಳಾಗಡ್ಡಿ ಪೂರ ಫಂಗಸ್ ಬಂದೈತಿ, ಮತ್ತು ಗೋಬಿನೂ ಪೂರ ಫಂಗಸ್ ಬಂದೈತಿ. ಈಗ ನಾವು ಎಜುಕೇಟೆಡ್ ಅದೀವಿ ಅಂತ GPS ವಿಡಿಯೋ ಅದು ಇದು ಮಾಡಿ ಸಾಹೇಬ್ರಿಗೆ ವಿನೋದವ್ರಿಗೆ ಕರೆಸಿದೆ, ನಮ್ಮ ಇವ್ರು ಕರೆಸಿದ್ರಿ. ಅವ್ರು ಬಂದರು, ಇಮಿಡಿಯೇಟ್ಲಿ ಬಂದರು. ಫುಡ್ ಆಫೀಸರ್ಗೆ ಹಚ್ಚಿದ್ರೆ ನಾವು ಊರಾಗಿಲ್ಲ ಅಂತಂದ್ರೆ ಅವರು. ಮತ್ತು ಅನ್ಎಜುಕೇಟೆಡ್ ಮಂದಿ ಎಷ್ಟು ಬರ್ತಾರೆ ಇಲ್ಲಿ, ನಮ್ಮ ಬಡವ್ರ ಜನ ಎಷ್ಟು ಅದಾರ ಇಲ್ಲಿ, ಅವ್ರಿಗೆ ಗೊತ್ತಿಲ್ಲಾರ್ದ ಅವ್ರ ಮಕ್ಕಳಿಗೆ ಹೋಗಿ ತಿನ್ಸಿದ್ರೆ ಮನೆ UPನಾಗ ಹೋಗ್ಬೇಕು ಸತ್ಲು ಹುಡುಗಿ ಇದಕ್ಕೆ ತಿಂದು ಚಾಮೀನ್ ತಿಂದು. ಈಗ ಡೇಟ್ ಡಿಬಾರ್ ಆಗಿದ್ದು ಇದಕ್ಕೆ ಯಾರ ಕಾರಣ ಅಂತ ಗೊತ್ತಿಲ್ಲ. ಇದಕ್ಕೇನು ಇಲ್ಕಲ್ನ್ಯಾಗ ಏನು ಜುಮ್ಮೆದಾರಿ ಇಲ್ಲ ಇವ್ರಿಗೆ, ಫುಡ್ ಇನ್ಸ್ಪೆಕ್ಟರ್ ಆಗಲಿ ಏನಾಗಲಿ. ಅಲ್ಲಿ ನೋಡ್ತೀನಿ ನಾನು, ಅಲ್ಲಿ ಇದಕ್ಕೆ ಯಾಕೆ ಏನಂದರೆ ಇದರ್ಲಿಂತ ಇಲ್ಕಲ್ಲಿಂತ ಹುಣ್ಗುಂದ್ ಬರೋ ಮುಂದೆ ಅಲ್ಲಿ ಇದು ದರ್ಶನ್ ಮುಂದೆ ಆಲ್ಮೋಸ್ಟ್ ಅಲ್ಲಿ ಆಯ್ತು, ಇಲ್ಲಿ ಬಸ್ ಸ್ಟ್ಯಾಂಡ್ ಸರ್ಕಲ್ನ್ಯಾಗ ಆಯ್ತು. ಬರೋ ಮುಂದೆ ಗಾಡಿನ್ಯಾಗ ಬರೀ ಇದು ಬರ್ತೀವಿ ಸರ್, ಮೆಣಸಿನಕಾಯಿದು ಖಾರ ಕಣ್ಣಿಗೆ ಬರ್ತಿತ್ತು ಒಮ್ಮಗಲೇ. ಫುಡ್ ಇನ್ಸ್ಪೆಕ್ಟರ್ ಏನು ಮಾಡಕತ್ತಾರ, ಗೋಬಿ ಎಲ್ಲ ಕಡೆ ಬ್ಯಾನ್ ಐತಿ, ಆದ್ರೆ ಇಲ್ಲಿ ಗೋಬಿ ಸ್ಟಾರ್ಟ್ ಐತಿ. ನಮ್ಮ ಫುಡ್ ಇನ್ಸ್ಪೆಕ್ಟರ್ ಏನು ಮಾಡತ್ತಾರ ಗೊತ್ತಿಲ್ಲ, ನಮ್ಮ ಜನರಿಗೆ ಏನು ಮಾಡಕತ್ತಾರ ಗೊತ್ತಿಲ್ಲ. ಕ್ಯಾನ್ಸರ್ ಎಷ್ಟು ಬರಾಕತ್ತೈತಿ, ಶುಗರ್ ಎಷ್ಟು ಬರಾಕತ್ತೈತಿ, ಮಂದಿಗೆ ಸಾಯಕತ್ತಾರ ಮಂದಿ. ಇವ್ರು ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಏನು ಮಾಡ್ಬೇಕು ನಮ್ಗೆ ಇಲ್ಕಲ್ ಜನಕ್ಕೆ ಏನಾಗಿದೆ ಗೊತ್ತಿಲ್ಲ. ಹಂಗೆ ಬಿಟ್ಬಿಟ್ಟಾರ. ಅಲ್ಲಿ ಫಾಸ್ಟ್ ಫುಡ್ ಅಂತಾರ, ಅದರ ಕಲರ್ ಮಿಕ್ಸು. ಅಲ್ಲಿ ಬಬಲ್ನ್ಯಾಗ ಹೋಗ್ರಿ, ಅಲ್ಲೂ ಕಲರ್ ಮಿಕ್ಸು, ಎಲ್ಲ ಕಡೆ ಕಲರು. ಯಾರು ನೋಡೋರಿಲ್ಲ, ಏನೂ ಇಲ್ಲ. ಇದಕ್ಕೆ ಯಾರು ಜಿಮ್ಮೆದಾರಿ ಅಂತ ಗೊತ್ತಿಲ್ಲ ಸರ್. ದಯವಿಟ್ಟು ಇದು ನಮ್ಗೆ ಮೇಲಧಿಕಾರಿಗಳು, ನಮ್ಮ ವಿನೋದವ್ರು ಬಂದರು,
ಅವ್ರು ಬಂದರು ಚಲೋ ಆದ ಸರ್. ಈಗ ಮುಂದೆ ಕಾರ್ಯವಾಹಿ ಅವ್ರು ಮಾಡ್ತಾರೆ ನೋಡೋಣ. ಪ್ರೆಸ್ನವ್ರು ಬಂದಾರ ಇಮಿಡಿಯೇಟ್ಲಿ ನೋಡೋಣ ಮುಂದೆ ಏನಾಗ್ತದೆ. ನಮಸ್ಕಾರ.